ಆಟೋ ಹಿಡಿದು ಕುಂತ್ಬಿಟ್ಟಿದ್ರು. ಆಮೇಲೆ ಮತ್ತೆ ಅವ್ರನ್ನೆಲ್ಲ ಮಾತಾಡ್ಸಿದಾಗ ಗೊತ್ತಾಯ್ತು ಅವ್ರು ಬಿಜಾಪುರವರು ಅಲ್ಲಿ ಸಾಲಿ ಕಲಿಯಕ್ಕೆ ಬಂದಾರ ಅಂತೇಳಿ. ರೂಮ್ನಾಗೆ ಅಂದರೆ ಮಾಡ್ಕೊಂಡಿರ್ತೀನಿ, ಅನ್ನ ಹಚ್ಕೊಂಡಿರ್ತೀನಿ ಇಲ್ರಿ ಮಧ್ಯಾಹ್ನ ಸಂಜೆಗೆ. ಕಾಶಿ ಒಳಗೆ ಸಂಧಿ ಒಳಗೆ ಹೊಡಿತಾರೆ ಆಟೋ. ಬಟ್ ಸಂಧಿ ಒಳಗೆ ರೋಡ್ ಭಾಳ ಕೆಟ್ಟಿತ್ತು. ಮುಂದೂ ಬ್ಲಾಕು ಹಿಂದೂ ಬ್ಲಾಕು. ಅಣ್ಣನೇ ಟ್ರಾಫಿಕ್ ಪೊಲೀಸ್ ಆಗಿಬಿಟ್ಟ. ಆಟೋದವ ಸೀಟಿಗೆ ಹೊರಗೆ ಹೋಗಿ ಎಲ್ಲ ಸೈಡ್ ಕ್ಲಿಯರ್ ಮಾಡಿ ನಮ್ಮ ಆಟೋ ತೊಗೊಂಡು ಹೋಗ್ಯಾಬಿಟ್ಟ. ನಮ್ಮ ಅಣ್ಣಗೆ ಹಿಂದಿ ಬರಲ್ಲ, ಮುಂದೆ ಕುಂತವನಿಗೆ. ಆದರೂ ಏನೋ ಟ್ರೈ ಮಾಡಕತ್ತಾನ. ಇವನಿಗೆ ಅವನ ಭಾಷೆ ಅರ್ಥ ಆಗಲ್ಲ, ಅವನಿಗೆ ಇವನ ಭಾಷೆ ಅರ್ಥ ಆಗಲ್ಲ. ನಾವನು ಬಂದು ಜಂಗ ಮಾಡಿ ಬಂದು ಒಗೆದು ಬಿಟ್ಟಾರೆ. ಜಂಗನವಾಡಿ ಬೆಸ್ಟ್ ಐತಿ. ಕರ್ನಾಟಕ ಮಂದಿ ನೀವೇನಾರು ಬರಬೇಕು ಅಂದ್ಕೊಂಡಿದ್ರಂದ್ರೆ ಇದು ಜಂಗಮವಾಡಿ ಕರ್ನಾಟಕ ಮಠ. ನಿಮಗೆ ಇಲ್ಲಿ ಸ್ಟೇ ಸಿಗುತ್ತಾ. ಚೆನ್ನಾಗೈತೆ ರೂಮ್ಸ್ ಎಲ್ಲ. ನಮಗೆ ರೂಮ್ಸ್ ಕೊಟ್ಟಿದ್ರು ಪರ್ ಹೆಡ್ 200, ಹಾಲ್ ಕೊಟ್ರಂದ್ರೆ ಪರ್ ಹೆಡ್ 150. ಅಲ್ಲಿಂದ ಫುಲ್ ಬೆಂಕಿ ರೆಡಿಯಾಗಿ ಹೊರಗೆ ಬಂದ್ವಿ. ಈ ಅಣ್ಣರು ನಮಗೆ ಚಿತ್ರದುರ್ಗದವರು ನಡ್ಬರ್ಕ್ ಸಿಕ್ಕರು. ಪಾಪ ಅವ್ರಿಗೆ ರೂಮ್ ಇರಲಿಲ್ಲ, ನಮ್ಮ ಜೊತೆ ಸೇರಿದರು. ಅಲ್ಲಿಂದ ಅಣ್ಣ ಎಷ್ಟು ಕ್ಲೋಸ್ ಆಗಿಬಿಟ್ನಂದ್ರೆ ನಮ್ಮ ಊರ ತನಕ ಬಂದ ಅಣ್ಣ. ನೆಕ್ಸ್ಟ್ ಇಲ್ಲಿ ನಾಷ್ಟ ಮಾಡಿದ್ವಿ, ಚಲೋ ಇತ್ತು. ನೀವು ಕಾಶಿಗೆ ಹೋದ್ರೆ ಫಸ್ಟ್ ಕೆಲಸ ಏನು ಮಾಡ್ಬೇಕು ಹೇಳ್ರಿ? ವಿಶ್ವನಾಥನ ಗುಡಿಗೆ ಹೋಗೋದಲ್ಲ, ಕಾಲ್ ಭೈರವ ದೇವಸ್ಥಾನಕ್ಕೆ ಹೋಗೋದು ಫಸ್ಟ್. ನಾವು ಅದಕ್ಕೆ ಫಿಕ್ಸ್ ಆಗಿದ್ವಿ. ಬಟ್ ಆ ಟೈಮಿಗೆ 12 ಗಂಟೆ ಕ್ಲೋಸ್ ಆಗಿತ್ತು. ಏನು ಮಾಡಮ್ ಅಂತೇಳಿ ಸಂಧಿ ಒಳಗೆ ಹೋದ್ವಿ. ಕಾಶಿ ಅಂದ್ರೆ ಸಂಧಿ ಬೆಸ್ಟ್, ಮಸ್ತ್ ಮಜಾ ಇರುತ್ತೆ. ಸ್ವಲ್ಪ ಅಲ್ಲಲ್ಲಿ ಕ್ಲೀನ್ ಇರಲ್ಲ, ಬಟ್ ಭಾರಿ ಮಜಾ ಇರುತ್ತೆ. ನಡೆದ್ವಿ ರೀ, ಅಶ್ವಮೇಧ ಘಾಟಿಂದ ಹಿಡಿದು ಫುಲ್ಲು ನಮೋ ಘಾಟ್ ತನಕ ನಡ್ಕೊತ ಹೋದ್ವಿ. 4-5 ಕಿಲೋಮೀಟ್ರು. ಕಾಲೆಲ್ಲ ಇದಾಗಿದ್ದು ಮಸ್ತ್ ವೈಬ್ಸ್ ನೋಡ್ರಿ. ಕಾಶಿ ಒಳಗೆ ಹೋದ್ರಂದ್ರೆ ಅಲ್ಲಿ ಪಟ ಹರಿಸ್ತಿರ್ತಾರೆ ರೀ ಸಂಕ್ರಾಂತಿ ಟೈಮ್ ಒಳಗೆ. ಬಟ್ ಭಾರಿ ಡೇಂಜರ್. ಆ ದಾರ ಏನೈತಲ್ಲ, ಕಾಲು ಕಟ್ಟಾಗತ್ತ ಕೈ ಕಟ್ಟಾಗತ್ತೆ ಸಿಗೋದು, ಭಾರಿ ಡೇಂಜರ್, ನೋಡ್ಕೋರಿ. ಮತ್ತು ಈ ಬ್ರಿಡ್ಜ್ದು ಏನು ವಿಶೇಷ ಅಂದರೆ ಈ ಬ್ರಿಡ್ಜ್ ಮೇಲೆ ರೋಡ್ ಐತಿ, ಕೆಳಗೆ ರೈಲ್ವೆ ಟ್ರ್ಯಾಕ್ ಐತಿ, ಅದ್ರ ಕೆಳಗೆ ಬೋಟ್ ವೇ ಐತಿ. ಮಸ್ತ್ ವ್ಯೂ ಅದು. ಹುಡುಗರು ಕ್ರಿಕೆಟ್ ಆಡಕತ್ತಿದ್ರು, ಯಾಕಂದ್ರೆ ಅದು ಬ್ಲಡ್ಡಲ್ಲೇ ಬಂದಿರುತ್ತೆ ಇಂಡಿಯನ್ಸಿಗೆ. ವಿಶೇಷ ಏನಂದ್ರೆ ಕುರಿಗೆ ಬಟ್ಟೆ ಹಾಕಿದ್ರು, ಯಾಕಂದ್ರೆ ಅಷ್ಟು ಚಳಿ ಇರುತ್ತೆ ಅಲ್ಲಿ. ಇದು ನೋಡ್ರಿ ಹೈಡ್ರಾಲಿಕ್ ಮೆಟ್ರೋ ಗೌರ್ಮೆಂಟ್ ಕಡೆಯಿಂದ. 1 ಸೀಟಿಗೆ 1000 ರೂಪಾಯಿ ಅಂತ. ಆ ಘಾಟಿಂದ ಎಂಡಿಂಗ್ ತನಕ. ನಮಗೆ ಭಾಳ ಕಾಸ್ಟ್ಲಿ ಅನಿಸ್ತು. ನಡ್ಕೊತ ಉದ್ದೇಶ ನಮೋ ಘಾಟ್ ರೀಚ್ ಆದ್ವಿ. ಮಸ್ತ್ ಇತ್ತು. ನಮೋ ಘಾಟ್ ಅಂತೂ ಭಾರಿ ಐತಿ. ಕಾಲ ಭೈರವಾಗ ಬಂದೀವ್ರಿ, ಲೈನ್ ಹತ್ತಿದ್ವಿ. ಸಿಕ್ಕಾಪಟ್ಟೆ ರಶ್. ಹಂಗಿಂಗೆ ಸಂಧ್ಯಾಗ ಹೋಗಿ ಜಲ್ದಿ ಬಂದ್ವಿ. ದರ್ಶನ ಮಸ್ತ್ ಆಯಿತು. ಒಳಗೆ ಹಿಂಗೆ ಬಡಿಯೋರು ಮಂತ್ರಗಿಂತ್ರ ಹೇಳಿ ತಾಯ್ತ ಕಟ್ಟರು ಇರ್ತಾರೆ. ನಿಮ್ಮಿಷ್ಟ, ನಿಮ್ಮ ಆಪ್ಷನ್ನು, ಏನಾರ ಮಾಡ್ಕೊರಿ. ನಾವು ಬಿಟ್ಟು ಬಂದ್ವಿ. ನೆಕ್ಸ್ಟ್ ಬಂದರೆ ಫೇಮಸ್ ಶ್ರೀಜಿ ಮಲೈ ಇತ್ತು. ಇಲ್ಲಿ ಶ್ರೀಜಿ ಮಲೈ ಒಳಗೆ ಮಲೈ ಫೇಮಸ್ ಅಂತ ಇನ್ಸ್ಟಾಗ್ರಾಮ್ನಾಗ ನೋಡಿರ್ತೀರಿ. ನಾವು ಕುಡಿದ್ವಿ, ತಿಂದ್ವಿ. ಬಟ್ ಅಷ್ಟು ನಮಗೆ ಇಷ್ಟನೂ ಆಗಲಿಲ್ಲ, ಯಾಕಂತಂದ್ರೆ ಅದು ಫುಲ್ ಬುರ್ಗ್ ಅನಿಸಿತ್ತು. ನೆಕ್ಸ್ಟ್ ನಮಾಮಿ ಚಾಟ್ ಭಂಡಾರ. ಇದನ್ನು ಹೋಗಬೇಕ್ರಿ ನೀವು, ಕಾಶಿಗೆ ಹೋದ್ರೆ ಮಸ್ತ್ ಐತಿ. ಇದು ಬೆಸ್ಟು. ಇದು ಫೇಮಸ್ ಇಲ್ಲ, ನಾವು ಲೋಕಲ್ನವ್ರಿಗೆ ಕೇಳಿ ಹೋದ್ವಿ. ಅಣ್ಣ ಇಲ್ಲಿ ಯಾವುದಾದ್ರೂ ಸ್ವೀಟ್ ಚಾಟು ಅಥವಾ ಚಾಟ್ ಮಸ್ತ್ ಇರೋದೈತೆ ಅಂತ ತೋರಿಸಿದ್ರು. ಮಸ್ತ್ ಮಾಡ್ತಾನೆ ರೀ, ಬೆಸ್ಟ್ ಅನ್ನೋಕೇನು ಭಾರಿ ಟೇಸ್ಟ್ ಇತ್ತು. ಖುಷಿ ಆಯ್ತು ನಮ್ಗೆ ಆ್ಯಕ್ಚುಲಿ. ಕೊಟ್ಟ ರೀ ಪಾನಿಪುರಿ ಒಂದಾದ್ಮೇಲೆ ಒಂದು ಎಲ್ಲ ಸ್ವೀಟ್ಸು ತಿಂದು ಹೊಟ್ಟೆನೇ ತುಂಬಿಡ್ತೀವಿ. ಮಸ್ತ್ ಮಜಾ ಬಂತು. ನೆಕ್ಸ್ಟ್ ಟೈಮ್ ನೋಡಿದ್ವಿ. ಟೈಮ್ 4 ಗಂಟೆ ಸಮೀಪಾಗಿತ್ತು. ನೆಕ್ಸ್ಟ್ ನಮ್ಮ ಮೂವ್ ಏನಿದ್ರು ಗಂಗಾ ಆರತಿ ಅಂತೇಳಿ ಗಂಗಾ ಆರತಿ ಕಡೆ ಹೊಂಟಿವಿ. ನೀವು ಗಂಗಾ ಆರತಿಗೆ ಏನಾರು ಹೋಗಕತ್ತಿದ್ರಂದ್ರೆ ಫಸ್ಟ್ ತಲೆಗಿಟ್ಕೋರಿ, 2 ಅವರ್ ಮುಂಚೆನೇ ಹೋಗ್ರಿ. 6-6:30 ಸ್ಟಾರ್ಟ್ ಆಗುತ್ತೆ. ನೀವು ಕನಿಷ್ಠ ಒಂದು 4 ಗಂಟೆಗೆ ಇರಬೇಕ್ರಿ ಅಲ್ಲಿ. ಭಾಳ ಕಷ್ಟಪಟ್ಟು ಮುಷ್ಕಿಲ್ಸೆ ನಮಗೊಂದು ಸೀಟ್ ಸಿಕ್ತಿ ಮುಂದೆ. ಬೆಸ್ಟ್ ವ್ಯೂ ಇರ್ತದೆ, ಬೆಸ್ಟ್ ವ್ಯೂ, ಬೆಂಕಿ ವ್ಯೂ. ಇನ್ಸ್ಟಾಗ್ರಾಮ್ ಒಳಗೆ ನೀವು ಬರೀ ಆರತಿ ನೋಡಿರ್ತೀರಿ, ಬಟ್ ಗಂಗಾ ಆರತಿ ಬಿಟ್ಟು ಬೇರೆ ಏನೇನೆಲ್ಲ ಮಾಡ್ತಾರೆ, ಗಂಗಾ ಪೂಜೆ, ಭಜನೆ ಎಲ್ಲ ನೋಡಿರಲ್ಲ. ಇದನ್ನು ನೋಡ್ರಿ ವಿಡಿಯೋ ಫುಲ್ಲು. ಇದ್ರೊಳಗೆ ಆರತಿ ಬಿಟ್ಟು ಬೇರೆ ಏನೆಲ್ಲ ಮಾಡ್ತಾರೆ ಅಂತೆಲ್ಲ ತೋರಿಸಿ ನಿಮಗೆ. ಸ್ಟಾರ್ಟ್ ಆಯ್ತು ನೋಡ್ರಿ ಗಂಗಾ ಆರತಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಜಾಸ್ತಿ ಮಾಡ್ತಾರೆ, ಮಸ್ತ್ ಇರುತ್ತೆ. 45 ಮಿನಿಟ್ಸ್ 1 ಅವರ್ ಮಾಡ್ತಾರೆ ಡೈಲಿ. ಬಟ್ ಆರತಿ ಮಾಡೋದು 20 ಮಿನಿಟ್ಸು. ಭಜನೆ ಬೇರೆ ಪೂಜೆಸ್ ಎಲ್ಲ ಇನ್ಕ್ಲೂಡ್ ಆಗಿ 1 ಅವರ್ ಇರುತ್ತೆ. ಭಾರಿ ವೈಬ್ಸ್ ಇತ್ತು, ಮಸ್ತ್ ಇರುತ್ತೆ. ಏನು ಮಾಡಿದ್ರು ಅದನ್ನು ಮಿಸ್ ಮಾಡಿಬಿಡ್ರಿ. ನಾವು ಬಾತ್ ಬಿಡೆ ಕಾಶಿ ಅಂತೇಳಿ
ಅಂದ್ಕೊಂಡು ವಿಡಿಯೋ ತೊಗೊಂಡು ಬಂದಿವ್ರಿ. ಭಾಳ ಗದ್ಲಿತ್ತು ನೈಟ್ ಗಂಗಾ ಆರತಿ ಆದ್ಮೇಲೆ ಭಾಳ ಗದ್ಲಿತ್ತು. ಒಬ್ಬ ಮಹಾರಾಷ್ಟ್ರ ಮತ್ತೆ ಸಿಕ್ಕಾರಿ, ಅವನ ಜೊತೆ ಮಾತಾಡ್ಸೋಣ ಗಪ್ಪು ಊತ್ಲೆ ಒಂದು ಊಟಕ್ಕೆ ಹೋದ್ವಿ. ಇದು ಒಂದು ಟೂರಿಸ್ಟ್ ಪ್ಯಾಕೇಜ್ ಒಳಗೆ ಬಂದಿದ್ರು, ಅವರಿಗೆಲ್ಲ ಊಟ ಸಪ್ಲೈ ಕೊಟ್ಟಿದ್ರು. ನಾವು ಗಪ್ಪು ಊತ್ಲೆ ಅವ್ರ ಐಡೆಂಟಿ ಕಾರ್ಡ್ ಇಸ್ಕೊಂಡು ನಾವು ಊಟಕ್ಕೆ ಹೋಗ್ಬಿಟ್ಟು ಮಸ್ತ್ ಇತ್ತು ರೀ ಊಟ, ಭಾರಿ ಊಟ ಕೊಟ್ಟಿದ್ರು. ಊಟ ಆದಮೇಲೆ ಏನು ಮಾಡಮ್ಮಂತ ಗೊತ್ತಾಗಲ್ಲ, ಸೀದಾ ಹೊರಗಡೆ ಬಂದ್ವಿ. ಮೇಲ್ಗಡೆಯಿಂದ ವ್ಯೂ ನೋಡಿದ್ವಿ, ಥಂಡಿ ಭಾಳ ಇತ್ತು, ಭಾರಿ ಮಜಾ ಬಂತು. ಕಾಶಿ ಮ್ಯಾಲಿಂದ ನೋಡೋಕೆ ಭಾರಿ ಮಜಾ ಬರುತ್ತೆ. ಇಲ್ಲಿಗೆ ಡೇ 1 ಕಾಶಿ ಕಂಪ್ಲೀಟ್ ರೀ. ಡೇ 2ಗೆ ಫಾಲೋ ಮಾಡಿರಿ, ಮುಂದಿನ ವಿಡಿಯೋ ನೋಡ್ರಿ.